ನಮಸ್ಕಾರ ವೀಕ್ಷಕರೇ, ಶ್ರೀ ಅನಂತ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ಸಮೀನಾ. ವೀಕ್ಷಕರೇ, ನಾವಿವತ್ತು ಅಕಾಸ್ಟಿಕ್ ನ್ಯೂರೋಮಾ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇದು ಶ್ರವಣ ದೋಷಕ್ಕೆ ಸಂಬಂಧಪಟ್ಟ ಕಾಯಿಲೆಯಾಗಿದೆ. ಹಾಗಾದರೆ ಈ ಕಾಯಿಲೆಗೆ ಮುಖ್ಯ ಕಾರಣ ಏನು, ಯಾವ ಟೆಸ್ಟ್ ಮಾಡಿಸಿದ್ರೆ ಈ ಕಾಯಿಲೆಯನ್ನು ನಾವು ಡಯಾಗ್ನೋಸ್ ಮಾಡಬಹುದು, ಈ ಬಗ್ಗೆ ನಾವಿವತ್ತು ಚರ್ಚೆ ಮಾಡೋಣ. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಸ್ವಾಮೀಜಿಯವರು. ಸ್ವಾಮೀಜಿಯವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ವಾಮೀಜಿಯವರೇ, ಇವತ್ತು ನಾವು ಅಕಾಸ್ಟಿಕ್ ನ್ಯೂರೋಮಾ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಮೊದಲನೇದಾಗಿ ನಮಗೆ ಈ ಅಕಾಸ್ಟಿಕ್ ನ್ಯೂರೋಮಾ ಅಂದರೆ ಏನು, ಈ ಕಾಯಿಲೆಗೆ ಮುಖ್ಯ ಕಾರಣ ಏನು ಅಂತ ತಿಳಿಸ್ಕೊಡಿ. ಖಂಡಿತ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಹಿಂದಿನ ಎಪಿಸೋಡಲ್ಲಿ ನಾವು ಇಯರ್ ಡಿಸಾರ್ಡರ್ ಬಗ್ಗೆ ಮಾತಾಡ್ತೀವಿ. ಅದರಲ್ಲಿ ಓಟಿಟಿಸ್ ಮೀಡಿಯಾ, ಟಿನಿಟಸ್, ಮೆನಿಟ್ಸ್ ಡಿಸೀಸ್, ಓಟೋಸ್ಕ್ಲರೋಸಿಸ್ ಇದೆಲ್ಲ ಮಾತಾಡಿದ್ವಿ. ಇವತ್ತು ನಾವು ಚರ್ಚೆ ಮಾಡೋದು ಅಕಾಸ್ಟಿಕ್ ನ್ಯೂರೋಮಾ. ಈ ಅಕಾಸ್ಟಿಕ್ ನ್ಯೂರೋಮಾ ಅನ್ನೋದು ಒಂದು ನಾನ್ ಕ್ಯಾನ್ಸರಸ್ ಟ್ಯೂಮರ್. ಅದು ಬಂದು ಮೇನ್ ನರ್ವಲ್ಲಿ ಡೆವಲಪ್ ಆಗುತ್ತೆ. ಅದು ಮೇನ್ ನರ್ವ್ ಇನ್ನರ್ ಇಯರಲ್ಲಿ, ಅದು ಇನ್ನರ್ ಇಯರ್ನಿಂದ ಬ್ರೈನ್ಗೆ ಹೋಗೋ ನರ್ವಲ್ಲಿ ಅದು ಡೆವಲಪ್ ಆಗುತ್ತೆ. ಅದನ್ನೇ ಅಕಾಸ್ಟಿಕ್ ನ್ಯೂರೋಮಾ ಅಂತ ನಾವು ಹೇಳ್ತೀವಿ. ಇದರಲ್ಲಿ ಕೆಲವು ಫ್ಯಾಕ್ಟರ್ಸ್ ಎಲ್ಲ ಇದೆ. ಅದು ಯಾವುದ್ಯಾವುದೇ ಫ್ಯಾಕ್ಟರ್ಸ್ ಹೇಳ್ತೀವಿ. ಈಗ ಜೆನೆಟಿಕ್ ಫ್ಯಾಕ್ಟರ್ಸ್ ಮೇನ್ಲಿ ನೀನು ನೋಡಿದರೆ ಇದು ನ್ಯೂರೋಫೈಬ್ರೋ ಮ್ಯಾಟೋಸಿಸ್ಟ್ ಹೇಳ್ತೀವಿ, ಟೈಪ್ 2 ಉಂಟು. ಅದರಲ್ಲಿ ಕೆಲವರಿಗೂ NF2, ಅದು ಎಲ್ಲರಿಗೂ ಹೈ ರಿಸ್ಕ್ ಆಫ್ ಡೆವಲಪಿಂಗ್ ಇರುತ್ತೆ. ಈ ಥರ ಸಮಸ್ಯೆ ಬಂದರೆ ಇಯರ್ನಿಂದ ಮಿಡಲ್ ಇಯರ್ನಿಂದ ಬ್ರೈನ್ಗೆ ಬರೋ ಇದು ನರ್ವಲ್ಲಿ ಈ ಥರ ಟ್ಯೂಮರ್ಸು ಬರುತ್ತೆ. ಸೆಕೆಂಡ್ ಬಂದು ರೇಡಿಯೇಷನ್. ಆ ರೇಡಿಯೇಷನ್ ಯಾವತ್ತೂ ನಮ್ಮ ಇದು ಕಿವಿ ಪೂರ್ತಿ ರೇಡಿಯೇಟ್ ಆಗ್ತಾ ಇದೋ ಆಚೆನಿಂದ, ಆವತ್ತೂ ಈ ಥರ ಸಮಸ್ಯೆಗಳು ಬರ್ಬೋದು. ಅದು ಮೇನ್ಲಿ ಹೆಡ್ ಆ್ಯಂಡ್ ನೆಕ್ ಥೆರಪಿ, ನಾವು ಯಾವತ್ತೂ ಒಂದು ಥೆರಪಿ ತೊಗೊಳ್ತೀವೋ ಹೀಟ್ ರೇಡಿಯೇಷನ್ಸ್ ಆ ಥರ, ಆವತ್ತು ಈ ಥರ ಟ್ಯೂಮರ್ಸ್ ಬರೋದಕ್ಕೂ ಅವಕಾಶ ಇದೆ. ಥರ್ಡು ಏಜು ಬಂದು ಇದಕ್ಕೂ ಜನರಲಿ ನೀವು ನೋಡಿದರೆ ಅದು 30 ವಯಸ್ಸಿನಿಂದ 60 ವಯಸ್ಸು ಒಳಗಡೆ ಅಕಾಸ್ಟಿಕ್ ನ್ಯೂರೋಮಾ ಬರೋದಕ್ಕೂ ಅವಕಾಶ ಇದೆ. ಜೆಂಡರ್ ಟು ನೀವು ನೋಡಿದರೆ ಇದರಲ್ಲಿ ಇದುವರೆ ಯಾವುದು ಆ ಥರ ಅವರು ರಿಸರ್ಚ್ ಮಾಡಿಲ್ಲ, ಬಟ್ ಮೋಸ್ಟ್ಲಿ ಇದು ಲೇಡೀಸಲ್ಲೇ ಈ ಥರ ಅಕಾಸ್ಟಿಕ್ ನ್ಯೂರೋಮಾ ಎಲ್ಲರೂ ಡಯಾಗ್ನೋಸ್ ಮಾಡಿದ್ದಾರೆ. ಇನ್ನು ಫೈನಲಿ ಆಕ್ಯುಪೇಷನಲ್ ಎಕ್ಸ್ಪೋಷರ್ಸ್ಟು ನಾವು ಹೇಳ್ಬೋದು. ಅದು ಲಾಂಗ್ ಟರ್ಮ್ ಎಕ್ಸ್ಪೋಷರ್ ಆಗಿ ಅದರಲ್ಲಿ ಕೆಲವು ಕೆಮಿಕಲ್ಸ್ನಿಂದು, ವಿನೈಲ್ ಕ್ಲೋರೈಡ್ ನಾವು ಹೇಳ್ತಾ ಇದ್ವಿ, ಅದರ್ನಿಂದು ಈ ಅಕಾಸ್ಟಿಕ್ ನ್ಯೂರೋಮಾ ಡೆವಲಪ್ ಆಗೋದಕ್ಕೂ ಅವಕಾಶ ಇದೆ. ವೀಕ್ಷಕರೇ, ಈ ಅಕಾಸ್ಟಿಕ್ ನ್ಯೂರೋಮಾ ಈಗ ನಾನು ಹೇಳಿರೋ ಪ್ರಕಾರ ನಿಮಗೂ ಮಿಡಲ್ ಕಿವಿನಿಂದು ಬ್ರೈನ್ವರೆ ಹೋಗೋ ನರ್ವಲ್ಲಿ ಟ್ಯೂಮರ್ ಬಂದಿದೋ, ಇಲ್ಲಾಂದರೆ ಜೆಂಡರ್ ಫ್ಯಾಕ್ಟರ್ಸ್ ಇದೋ, ಇಲ್ಲಾಂದರೆ ಏಜ್ ಫ್ಯಾಕ್ಟರ್ಸ್ ಇದೋ, ಇಲ್ಲಾಂದರೆ ಆಕ್ಯುಪೇಷನಲ್ ಎಕ್ಸ್ಪೋಷರ್ ಇದೋ, ರೇಡಿಯೇಷನ್ ಇದೋ, ಯಾವುದಿದ್ರೇನು ಸರಿ, ಆ ಥರ ಸಮಸ್ಯೆಗಳಿಗೂ ತಾವು ನಮ್ಮ ಹಾಸ್ಪಿಟಲ್ ಪರಿಪೂರ್ಣ ಸನಾತನ ಆಯುರ್ವೇದ ಹಾಸ್ಪಿಟಲ್ಗೆ ಬರ್ಬೋದು. ಇಲ್ಲಾಂದರೆ ನಮ್ಮ ಗ್ರೇಸ್ ಆ್ಯಂಡ್ ಗ್ಲೋ ಕ್ಲಿನಿಕ್ ಹೋಗ್ಬೋದು JP ನಗರಲ್ಲಿ. ಖಂಡಿತವಾಗಿ ಇದಕ್ಕೂ ಪರಿಹಾರ ನಾವು ನೀಡಿಸ್ತೀವಿ. ಸ್ವಾಮೀಜಿ, ಈ ಕಾಯಿಲೆ ಬಂದು ಎಷ್ಟು ದಿನದ ಒಳಗಡೆ ನಾವು ಟ್ರೀಟ್ಮೆಂಟ್ ತಗೋಬೇಕಾಗುತ್ತೆ? ಯಾಕಂದರೆ ಈ ಕಾಯಿಲೆ ಬಂದಿರೋದು ನಮಗೆ ಗೊತ್ತೇ ಆಗಲ್ಲ, ತುಂಬ ಡಿಲೇ ಆಗಿಬಿಟ್ಟಿರುತ್ತೆ. ಅದಕ್ಕೆ ಈಗ ಕಾರಣ ಏನಂದ್ರಿಮ್ಮ, ಕೆಲವು ಕಾಯಿಲೆಗಳು ಬೇಗ ಗೊತ್ತಾಗುತ್ತೆ. ಈಗ ಈ ಥರ ಅಕಾಸ್ಟಿಕ್ ನ್ಯೂರೋಮಾ ಇದ್ದರೆ, ಇಲ್ಲಾಂದರೆ ಮೆನಿಟ್ಸ್ ಡಿಸೀಸ್, ಇದು ಎರಡೇ ಮೇನ್ ಕಾಯಿಲೆಗಳು. ಈ ಥರ ಇದ್ದರೆ ನಿಮಗೂ ಕಿವಿ ಕೇಳಲ್ಲ, ಇಲ್ಲ ಕಿವಿ ತುಂಬ ನೋವಾಗ್ಬೋದು, ಇಲ್ಲಾಂದರೆ ಬ್ಲೀಡಿಂಗ್, ಇಂಟರ್ನಲ್ ಬ್ಲೀಡಿಂಗ್ ಆಗ್ಬೋದು, ಎಕ್ಸ್ಟರ್ನಲ್ ಬ್ಲೀಡಿಂಗ್ ಆಗ್ಬೋದು. ಕ್ಯಾನ್ಸರಷ್ಟು ನಾವು ನಾನ್ ಕ್ಯಾನ್ಸರಷ್ಟು ಹೇಳಿಬಿಟ್ರೆ, ಅದು ಒಂದು ಟ್ಯೂಮರ್ ಆಗಿಬಿಟ್ರೆ ಕಿವಿಯಲ್ಲಿ ಖಂಡಿತವಾಗಿ ನಿಮಗೂ ತಲೆ ಸುತ್ತೋದು, ಇಲ್ಲ ವಾಮಿಟ್ ಬರೋ ಥರ ಇರೋದು, ಈ ಥರ ಸಮಸ್ಯೆಗಳು ಬರುತ್ತೆ. ಸೊ ಅದು ಬಂದ ತಕ್ಷಣವೇ ನೀವು ಡಾಕ್ಟ್ರ್ ಹತ್ರ ಒಂದು ಡಯಾಗ್ನೋಸಿಸ್ ಮಾಡಿಕೊಂಡ್ರೆ ನಿಮ್ಗೆ ಅವರೇ ಹೇಳಿಬಿಡ್ತಾರೆ ಇದು ಏನು ಕಾಯಿಲೆ, ಏನು ಸಮಸ್ಯೆ ಇಟ್ಟು. ಅದು ಚಿಕ್ಕದಾಗಿದ್ದರೆ ಸಣ್ಣಪಟ್ಟದು ಅವರೇ ಮಾಡಿಬಿಡ್ತಾರೆ. ಇಲ್ಲ ಅಂದರೆ ಇದು ದೊಡ್ಡ ಕಾಯಿಲೆವಾಗಿ ಈ ಥರ ನಾನ್ ಕ್ಯಾನ್ಸರಸ್ ಟ್ಯೂಮರ್ ಆಗಿಬಿಟ್ರೆ ಅದು ನಾವು ಸರಿಪಡಿಸ್ತೀವಿ, ಇಲ್ಲಾಂದರೆ ಅದು ಆಪ್ರೇಷನ್ನು ಮಾಡ್ಕೋಬೋದು. ಆಯಿತಾ? ಕೆಲವು ಇದು ಬಂದು ಸಣ್ಣವಾಗಿರೋ ಟ್ಯೂಮರ್ಸ್ ಎಲ್ಲ ನಾವು ಮರ್ಮಚಿಕಿತ್ಸೆಯಲ್ಲಿ ಸರಿಪಡಿಸ್ತೀವಿ. ಕೆಲವು ಬಿಗ್ ಟ್ಯೂಮರ್ಸ್ ಆಗಿಬಿಟ್ರೆ, ಆ ಸೈಸಸ್ಸು ಸೆಂಟಿಮೀಟರ್ಸಲ್ಲಿ ಸ್ವಲ್ಪ ದೊಡ್ಡದಾಗಿಬಿಟ್ರೆ ಆವತ್ತು ನಾವು ಮಾಡೋದಕ್ಕಾಗಲ್ಲ, ಅದು ಆಪ್ರೇಷನ್ನೇ ಮಾಡ್ತಾರೆ. ಸೊ ಅದು ಬಂದು ಡಾಕ್ಟ್ರ್ ಹತ್ರನೇ ಡಯಾಗ್ನೋಸ್ ಮಾಡ್ಕೋಬೇಕು. ಯಾವತ್ತೂ ನಿಮಗೂ ಈ ಥರ ಕಿವಿ ನೋವು, ಟಿನಿಟಸ್ಸು, ಇಲ್ಲಾಂದರೆ ಒಂದು ತಲೆ ಸುತ್ತು ಬರ್ತಾ ಇದೋ ಆವತ್ತೇ ನೀವು ಮಾಡ್ಕೋಬೇಕು. ಅದಾಗಿದ್ದರೆ ಒಂದು 15 ಡೇಸ್ ಒಳಗಡೆ ನಾವು ಇದು ಸರಿಪಡಿಸ್ತೀವಿ. ಅಂದರೆ ಈಗ ಕೆಲವೊಬ್ಬರಿಗೆ ಕಿವಿಯಲ್ಲಿ ಯಾವಾಗಲೂ ಅಷ್ಟೇ ಅಂದರೆ ಸೌಂಡ್ ಬರ್ತಾ ಇರುತ್ತೆ, ಗುಯ್ ಅಂತ. ಸೊ ಇದು ಕೂಡ ಒನ್ ಆಫ್ ದ ರೀಸನ್ ಆಗಬಹುದಾ? ಆಗ್ಬೋದು, ಬಟ್ ಮೋಸ್ಟ್ಲಿ ಅದು ಫ್ಲೂಯಿಡ್ಸ್ ಸೇರ್ಕೊಳ್ಳೋದ್ರಿಂದ ಅವ್ರಿಗೆ ಆ ಕಿವಿ ಆ ಥರ ತೊಂದರೆಗಳು ಕೊಡ್ತಾ ಇರ್ತದೆ. ಇಲ್ಲಾಂದರೆ ಬ್ಲಡ್ ಕ್ಲಾಟ್ ಆಗಿದ್ರೇನೋ, ಇಲ್ಲ ಇಂಟರ್ನಲ್ ಬ್ಲೀಡಿಂಗ್ ಆಗಿದ್ರೇನೋ ಆ ಥರ ಸಮಸ್ಯೆಗಳು ಬರ್ಬೋದು. ಆ ಫ್ಲೂಯಿಡ್ ಕಲೆಕ್ಷನ್ಸ್ಟು ನಾವು ಹೇಳ್ತೀವಿ. ಆ ಫ್ಲೂಯಿಡ್ ಡೆಪಾಸಿಟ್ಸ್ ಇಲ್ಲ ಅಂದರೆ ನಿಮಗೂ ನಾರ್ಮಲಿ ನೀವು ನೋಡಿದರೆ ಕೆಲವ್ರಿಗೂ ಆ ವ್ಯಾಕ್ಸ್ ಎಲ್ಲ ಆಚೆ ಬರುತ್ತೆ, ತೆಗೆಸ್ತಾರೆ.
ಆವತ್ತೂ ಕಿವಿ ನೋವು ಬರಬಹುದು. ವ್ಯಾಕ್ಸ್ ಆ ಥರ ತೆಗೆಯೋದು ಸರಿ ಇಲ್ಲ. ಜನರಲಿ ಬಡ್ಸ್ ಇಟ್ಕೊಳ್ತಾರೆ, ತೆಗ್ತಾರೆ. ಆ ಥರ ಮಾಡಿದ್ರೇನು ಅದೂ ನಿಮಗೂ ಏನಾದರೂ ಇಯರ್ ಡಿಸಾರ್ಡರ್ ಮಾಡೋದಕ್ಕೂ ಸಮಸ್ಯೆಗಳು ಬರ್ಬೋದು. ಆ ಥರ ಅವರು ಏನು ಮಾಡಬೇಕು ಅಂದರೆ ಇಯರ್ ವ್ಯಾಕ್ಸ್ ಏನಾದರೂ ಇದ್ದರೆ ಡಾಕ್ಟರ್ ಹತ್ರ ಹೋಗಿ ಅವ್ರು ತೆಗೆಸ್ಬಿಡ್ತಾರೆ, ENT ಡಾಕ್ಟರ್. ಇಲ್ಲ ಅಂದರೆ ನೀವು ಯಾವತ್ತು ನಿಮಗೂ ತಲೆನೋವು, ತಲೆ ಸುತ್ತದೋ, ಇಲ್ಲ ಅಂದರೆ ಒಂದು ವಾಮಿಟ್ ಬರ್ತದೋ, ಇಲ್ಲ ಅಂದರೆ ಒಂದು ಸೌಂಡ್ ಬರ್ತಾ ಇದೋ ಕಿವಿಯಲ್ಲಿ, ಟಿನಿಟಸ್ ಹೇಳೋದು, ಆ ಥರ ಇದ್ದರೆ ಖಂಡಿತವಾಗಿ ನೀವು ಡಯಾಗ್ನೈಸ್ ಮಾಡ್ಕೋಬೇಕು. ಆ ಡಯಾಗ್ನೈಸ್ನಿಂದ ನಮ್ಗೆ ಗೊತ್ತಾಗುತ್ತೆ ಯಾವ ಥರ ಸಿಮ್ಟಮ್ಸ್. ಸ್ವಾಮೀಜಿ, ಹಾಗೆಯೇ ಯಾವ ಪೇಷಂಟ್ಗೆ ಇದು ಅಕಾಸ್ಟಿಕ್ ನ್ಯೂರೋಮಾ ಇದೆಯೋ ಅವ್ರಿಗೆ ಬಾಡಿ ಇಂಬ್ಯಾಲೆನ್ಸ್ ಇರುತ್ತಂತೆ. ಸೊ ಇದಕ್ಕೆ ರೀಸನ್ ಏನು? ಖಂಡಿತವಾಗಿ ಯಾಕೆಂದರೆ ಒಂದು ಟ್ಯೂಮರ್ ಫಾರ್ಮ್ ಆಗಿಬಿಟ್ರೆ ನಿಮಗೂ ಬ್ಲಡ್ ಕ್ಲಾಟ್ ಆಗುತ್ತೆ. ಅದನ್ನು ಮಿಡಿಲ್ ಆಫ್ ದಿ ಇಯರ್ನಿಂದ ಬ್ರೈನ್ವರೆ ಹೋಗ್ತಾ ಇದೆ. ಬ್ರೈನ್ ಅಂದರೆ ಸೆರೆಬೆಲಮ್ ಹೋಗ್ತಾ ಇದೆ. ಆವತ್ತು ಹೋಗಿದರೆ ಖಂಡಿತವಾಗಿ ನಿಮಗೂ ಏನಾಗುತ್ತೆ ಅಂದರೆ ತಲೆ ಸುತ್ತೋದು, ಕತ್ತು ನೋವು ಬರೋದು, ಆಯಿತಾ, ವಾಮಿಟ್ ಬರೋದು, ಇಲ್ಲಾಂದರೆ ನಿಲ್ಲಿಸ್ಕೊಳ್ಳೋದಕ್ಕಾಗಲ್ಲ. ಪೂರ್ತಿ ನರ್ವಸ್ ಸಿಸ್ಟಮೇ ಅದು ಡ್ಯಾಮೇಜ್ ಮಾಡಿಬಿಡುತ್ತೆ. ಕಾರಣ ಏನಂದರೆ ಸ್ಪೈನ್ ವರ್ಟಿಬ್ರಾದಲ್ಲಿ ನೀವು ನೋಡಿದರೆ ಎಲ್ಲ ಕ್ಲಾಟ್ಸು ಶುರು ಆಗಿಬಿಡುತ್ತೆ, ಬ್ಲಡ್ ಕ್ಲಾಟ್ಸು ಒಂದೊಂದು ಬ್ಲಡ್ ಸೆಲ್ಸಲ್ಲಿ. ಅದರಿಂದ ಅಕಾಸ್ಟಿಕ್ ನ್ಯೂರೋಮಾ ಬರೋವ್ರಿಗೂ ಆ ಥರ ಸಮಸ್ಯೆಗಳು ಬರೋದು ಮಾಮೂಲಿ. ಸೊ ಇಂಥ ಪೇಷಂಟು ಶ್ರೀ ಪರಿಪೂರ್ಣ ಸನಾತನ ಆಯುರ್ವೇದ ಆಸ್ಪತ್ರೆಗೆ ಬಂದರೆ ಇಲ್ಲಿ ಚಿಕಿತ್ಸೆ ಇದೆಯಾ? ಎಷ್ಟು ದಿನ ತಗೋಬೋದು ಈ ಟ್ರೀಟ್ಮೆಂಟ್ಗೆ? ಮಿನಿಮಮ್ 15 ಡೇಸ್ ಅಂದ್ಕೊಳ್ಳಿ. ಇದು ಚಿಕ್ಕ ಸಮಸ್ಯೆ ಇದ್ದರೆ ಒಂದು 5 to 7 ಡೇಸಲ್ಲಿ ಮಾಡಿಸ್ತೀವಿ. ಸ್ವಲ್ಪ ದೊಡ್ಡ ಸಮಸ್ಯೆ ಇದ್ದರೆ ಒಂದು 15 ಡೇಸ್ ಆಗ್ಬೋದು. ಅದಕ್ಕೂ ನಾವು ಪೂರ್ತಿ ನೋಡ್ತೀವಿ ಅದು ಎಷ್ಟು ದೂರ ಅದು ನಾನ್ ಕ್ಯಾನ್ಸರಸ್ ಟ್ಯೂಮರ್ ಸ್ಪ್ರೆಡ್ ಆಗಿದೆ ಉಂಟು, ಅದು ಎಷ್ಟು ದೊಡ್ಡದಕ್ಕೂ ಆಗಿದೆ ಉಂಟು. ಏನಾದರೂ ತುಂಬ ದೊಡ್ಡದು ಆಗಿದ್ದರೆ ನಾವು ಇದು ಆಪ್ರೇಷನ್ಗೂ ಹೇಳ್ತೀವಿ. ಆಪ್ರೇಷನ್ ನಮ್ಮಲ್ಲಿ ಇಲ್ಲ, ಬಟ್ ಅದರ್ವೈಸ್ ಮರ್ಮ ಚಿಕಿತ್ಸೆದಲ್ಲಿ ಸಣ್ಣ ಪುಟ್ಟ ಇದಕ್ಕೂ ನಾವು ಮಾಡಿಬಿಡ್ತೀವಿ. ಸ್ವಾಮೀಜಿಯವರೇ, ನೀವು ಇಷ್ಟೊತ್ತು ನಮಗೆ ಅಕಾಸ್ಟಿಕ್ ನ್ಯೂರೋಮಾ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಷನ್ ಶೇರ್ ಮಾಡಿದ್ದೀರಾ. ಸೊ ಇವಾಗ ಆರ್ಟ್ರೀಸ್ ಆಫ್ ದ ಇಯರ್ ಬಗ್ಗೆ ನಮಗೆ ಸ್ವಲ್ಪ ಮಾಹಿತಿ ನೀಡಿ. ಪ್ರಿಯ ವೀಕ್ಷಕರೇ, ಈಗ ಆರ್ಟ್ರೀಸ್ ಆಫ್ ದಿ ಇಯರ್ ನಾವು ಹೇಳಿದರೆ ಮೇಜರ್ ಆರ್ಟ್ರಿ ಅಂದರೆ ಎಕ್ಸ್ಟರ್ನಲ್ ಕರೋಟಿಡ್ ಆರ್ಟ್ರಿ. ಅದರಿಂದ ಬ್ರ್ಯಾಂಚಸ್ ಮೇಜರ್ ಬ್ಲಡ್ ವೆಸಲ್ಸ್ ಸಪ್ಲೈ ಮಾಡ್ತಾಯಿದೆ. ಮೇಜರ್ ಬ್ಲಡ್ ವೆಸಲ್ಸ್ಗೂ ಇದು ಬ್ಲಡ್ ಸಪ್ಲೈ ಮಾಡ್ತಾಯಿದೆ. ಆ ಥರ ಇರೋದಲ್ಲಿ ಹೆಡ್ ಆ್ಯಂಡ್ ನೆಕ್ ರೀಜನೇ ಬೇಸಿಕ್ಕಾಗಿ ಈ ಆರ್ಟ್ರೀಸ್ ಫಂಕ್ಷನ್ಸ್ ಮಾಡುತ್ತೆ. ಇದರಲ್ಲಿ ಪೋಸ್ಟೀರಿಯರ್ ಆರಿಕ್ಯುಲರ್ ಆರ್ಟ್ರಿ ಅಂತ ಹೇಳ್ತೀವಿ. ಆರಿಕ್ಯುಲರ್ ಆರ್ಟ್ರಿ ಅದು ಬಂದು ಒರಿಜಿನೇಟ್ ಎಲ್ಲಿಂದ ಆಗುತ್ತೆ ಅಂದರೆ ಕರೋಟೆಡ್ ಆರ್ಟ್ರಿನಿಂದ, ಎಕ್ಸ್ಟರ್ನಲ್ ಕರೋಟೆಡ್ ಆರ್ಟ್ರಿನಿಂದ ಅದು ಶುರು ಆಗುತ್ತೆ. ಅದು ಬಂದು ಬ್ಲಡ್ ಸಪ್ಲೈ ಮಾಡುತ್ತೆ ಪೋಸ್ಟೀರಿಯರ್ ಪಾರ್ಟ್ ಆಫ್ ದಿ ಇಯರ್. ಸೊ ಅದರಿಂದ ಅದು ಹಿಂದ್ ಭಾಗದಲ್ಲಿ ನೀವು ನೋಡಿದರೆ ಸ್ಕಲ್ಪ್ ರೀಜನ್ಗೂ ಬ್ರೈನಲ್ಲಿ ಇದು ಅಲ್ಲಿವರೆ ನಿಮಗೂ ಸಪ್ಲೈ ಮಾಡುತ್ತೆ. ನೆಕ್ಸ್ಟ್ ಬಂದು ಆಂಟೀರಿಯರ್ ಟೆಂಪ್ಯಾನಿಕ್ ಆರ್ಟ್ರಿ ಅಂತ ಹೇಳ್ತೀವಿ. ಈ ಆರ್ಟ್ರಿನೂ ಎಕ್ಸ್ಟರ್ನಲ್ ಕರೋಟೆಡ್ ಆರ್ಟ್ರಿನಿಂದ ಬಂದಿದೆ. ಅದು ಆಂಟೀರಿಯರ್ ಆರಿಕ್ಯುಲರ್ ಆರ್ಟ್ರಿ ಅಂತ ಹೇಳ್ತೀವಿ. ಇನ್ನೊಂದು ಬ್ರ್ಯಾಂಚು ಅದು ಬಂದು ಸೂಪರ್ಫಿಷಿಯಲ್ ಟೆಂಪೊರಲ್ ಆರ್ಟ್ರಿವರೆ ಹೋಗುತ್ತೆ. ಇದೂ ಅದಕ್ಕೂ ಸೂಪರ್ಫಿಷಿಯಲ್ ಟೆಂಪೊರಲ್ ಆರ್ಟ್ರಿವರೆ ಬ್ಲಡ್ ಸರ್ಕ್ಯುಲೇಷನ್ ಮಾಡೋದ್ರಿಂದ ಇದರಲ್ಲಿ ಟೆಂಪ್ಯಾನಿಕ್ ಮೆಂಬ್ರೇನ್ ಏನಿದೋ ಅದಕ್ಕೂ ಏನೇನು ಬ್ಲಡ್ ಕ್ಲಾಟ್ ಆಗಿದೋ ಅದನ್ನು ಸರಿಪಡಿಸುತ್ತೆ. ಥರ್ಡ್ ಬಂದು ಸೂಪರ್ಫಿಷಿಯಲ್ ಟೆಂಪೊರಲ್ ಆರ್ಟ್ರಿ ಅಂತ ಹೇಳ್ತೀವಿ. ಈ ಟೆಂಪೊರಲ್ ಆರ್ಟ್ರಿ ನೀವು ನೋಡಿದರೆ ಇದೂ ಒಂದು ಬ್ರ್ಯಾಂಚ್ ಆಫ್ ಎಕ್ಸ್ಟರ್ನಲ್ ಕರೋಟೆಡ್ ಆರ್ಟ್ರಿ. ಆದರೆ ಅದ್ರೂ ಪ್ರೈಮರ್ಲಿ ಇದು ಬ್ಲಡ್ ಸಪ್ಲೈ ಮಾಡೋದು ಸ್ಕಲ್ಪ್ಗೆ ಮಾಡ್ತಾಯಿದೆ. ಬ್ರಾಂಚಸ್ ಉಂಟು. ಇನ್ನೊಂದು ಭಾಗ ನೋಡಿದರೆ ಲ್ಯಾಟ್ರಲ್ ಆಸ್ಪೆಕ್ಟ್ ಆಫ್ ದಿ ಇಯರ್ ಟು ನಾವು ಹೇಳ್ತೀವಿ, ಅದೇ ಹಿಂದ್ ಭಾಗದಲ್ಲಿ ಸ್ಕಲ್ಪಲ್ಲಿ ಮಾಡುತ್ತೆ. ಅದಾದಮೇಲೆ ಡೀಪ್ ಆರಿಕ್ಯುಲರ್ ಆರ್ಟ್ರಿ ಅಂತ ಹೇಳ್ತೀವಿ. ಅದು ಬಂದು ಮ್ಯಾಕ್ಸಿಲರಿ ಆರ್ಟ್ರಿ ಹತ್ರ ಇರುತ್ತೆ. ಇದನ್ನು ಬ್ರಾಂಚ್ ಆಫ್ ಎಕ್ಸ್ಟರ್ನಲ್ ಕರೋಟೆಡ್ ಆರ್ಟ್ರಿ. ಇದನ್ನು ಬ್ಲಡ್ ಸಪ್ಲೈ ಎಲ್ಲಿ ಮಾಡುತ್ತೆ? ಡೀಪರ್ ಸ್ಟ್ರಕ್ಚರ್ಸ್ ಆಫ್ ದಿ ಇಯರ್ಗೂ ಮಾಡುತ್ತೆ. ಸೊ ಈ ಥರ ಈ ಆರ್ಟ್ರೀಸು ನಿಮಗೂ ಮೋಸ್ಟ್ಲಿ ನೀವು ನೋಡಿದರೆ ಕಾರ್ಟಿಲೇಜ್ ಆಗಲಿ, ಇಲ್ಲಾಂದರೆ ಎಕ್ಸ್ಟರ್ನಲ್ ಆಡಿಟರಿ ಕೆನಾಲ್ ಆಗಲಿ, ಇದಕ್ಕೆ ಪೂರ್ತಿನೂ ಅದು ಸಪ್ಲೈ ಮಾಡೋದ್ರಿಂದ, ಬ್ಲಡ್ ಸಪ್ಲೈ ಮಾಡೋದ್ರಿಂದ ಆ ಇಯರ್ ಫಂಕ್ಷನ್ ಆಗ್ತಾಯಿದೆ. ಈಗ ಏನಾವುದು ಅಕಾಸ್ಟಿಕ್ ನ್ಯೂರೋಮಾ ಆ ಥರ ಬಂದು ಅದರಲ್ಲಿ ನಾನ್ ಕ್ಯಾನ್ಸರಸ್ ಟ್ಯೂಮರ್ ತುಂಬ ಸ್ಪ್ರೆಡ್ ಆಗಿಬಿಟ್ರೆ ಇದಕ್ಕೆ ಮರ್ಮ ಚಿಕಿತ್ಸೆಯಲ್ಲಿ ಈ ನಾನು ಹೇಳಿರೋ ಆರ್ಟ್ರೀಸ್ಗೆಲ್ಲ ಎಕ್ಸ್ಟರ್ನಲ್ ಕರೋಟೆಡ್ ಆರ್ಟ್ರೀಸ್ ಬ್ರಾಂಚಸ್ಗೆಲ್ಲನೂ ನಾವು ಮ್ಯಾನಿಪುಲೇಷನ್ ಸ್ಟಿಮ್ಯುಲೇಷನ್ ಒಂದು 5 to 15 ಡೇಸ್ ಒಳಗಡೆ ನಾವು ಟ್ರೀಟ್ಮೆಂಟ್ ಕೊಟ್ಟರೆ ಖಂಡಿತವಾಗಿ ಈ ಕಾಯಿಲೆ ಸರಿ ಹೋಗುತ್ತೆ. ಸೊ ಇದೇ ನಾನು ಈಗ ನಿಮಗೂ ಮಾಹಿತಿ ಕೊಡೋದು. ಇದು ನಮ್ಮ ಹಾಸ್ಪಿಟಲಲ್ಲಿ ನಾವು ತುಂಬ ವರ್ಷದಿಂದ ಮಾಡ್ತಾಯಿದ್ದೀವಿ. ಈ ಥರ ಸಮಸ್ಯೆಗಳಿದ್ದರೆ ಖಂಡಿತವಾಗಿ ನಮ್ಮ ಹಾಸ್ಪಿಟಲ್ಗೆ ಬನ್ನಿ, ನಾವು ನಿಮಗೂ ಎಲ್ಲ ಸೌಲಭ್ಯವನ್ನು ನೀಡಿಸ್ತೀವಿ. ಧನ್ಯವಾದ ಸ್ವಾಮೀಜಿ. ಧನ್ಯವಾದಮ್ಮ.
ವೀಕ್ಷಕರೇ, ಸೊ ನಿಮ್ಮ ಮನೆಯಲ್ಲಿ ಯಾರಿಗಾದರೂ ಕೂಡ ಅಕಾಸ್ಟಿಕ್ ನ್ಯೂರೋಮಾ ಕಾಯಿಲೆ ಇದ್ದರೆ ಶ್ರೀ ಪರಿಪೂರ್ಣ ಸನಾತನ ಆಯುರ್ವೇದ ಆಸ್ಪತ್ರೆಗೆ ಬಂದು ಟೆಸ್ಟ್ ಮಾಡಿಸ್ಕೊಂಡು ಉತ್ತಮ ಆರೋಗ್ಯವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ವೀಕ್ಷಕರೇ, ಈ ರೀತಿಯ ಇನ್ನಷ್ಟು ಇನ್ಫಾರ್ಮೇಟಿವ್ ವಿಡಿಯೋಸ್ಗಾಗಿ ನೀವು ನೋಡ್ತಾ ಇರಿ ಶ್ರೀ ಅನಂತ ಯೂಟ್ಯೂಬ್ ಚಾನಲ್. ಧನ್ಯವಾದ.